ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮಿಸ್ಟರ್ ಡಿ ಕೆ ಬ್ಲಾಗ್ಸ್. ನಾನು ನಿಮ್ಮ ಸುನೀಲ್. ಯಾರ್ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ. ಏನಾದ್ರು ನಿಮ್ಮ ಸಲಹೆಗಳಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಂದು ಪ್ರತಿ ವಾರದಂತೆ ಪ್ರತಿದಿನದಂತೆ ನನ್ನ ತೋಟದ ಕೆಲಸದ ಬ್ಲಾಗ್ ಆಗಿರುತ್ತೆ. ಇವಾಗ ನಾನು ಬರೋದು ಇವತ್ತು ಸ್ವಲ್ಪ ಬೆಂಗಳೂರಿಂದ ಬರೋದು ಲೇಟ್ ಆಯಿತು. ಏನಕ್ಕಪ್ಪ ಅಂದರೆ ಪ್ರತಿ ವಾರ ನಾನು ಶನಿವಾರ ಸಂಜೆನೇ ಗೋಲ್ ಗುಂಬಝಿಗೆ ಬರ್ತಾಯಿದ್ದೆ. ಆದರೆ ಈ ವಾರ ಚಳಿ ಜಾಸ್ತಿ ಇರೋದ್ರಿಂದ ನನ್ನನ್ನು ನಮ್ಮ ಹತ್ರದ ಸಿಟಿಗೆ ಕರ್ಕೊಂಬರೋದಕ್ಕೆ ನನ್ನ ತಮ್ಮನ ಕೈಲಿ ಆಗಲ್ಲ. ಅವನು ತುಂಬ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಿರ್ತಾನೆ. ಹಾಗಾಗಿ ನಾನು ಅವರನ್ನು ಕರೆಯೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಬಿಟ್ಬಿಟ್ಟು ಅವ್ರು ನನ್ನನ್ನು ಕರ್ಕೊಂಬರೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ 5 ಗಂಟೆ ಟ್ರೈನಿಗೆ ಬಂದೆ. ಇನ್ನು ಕರೆಂಟ್ ಬಂದಿಲ್ಲ. ಕರೆಂಟ್ ಮೋಸ್ಟ್ಲಿ 12 ಗಂಟೆ ಅನಿಸುತ್ತೆ. ನಾನು ಅದಕ್ಕೆ ಲೇಟಾಗೆ ಬಂದೆ. ಒಂದು ವಾರದಿಂದ ಬೋರ್ ಆನ್ ಮಾಡಿ ಆಟೋ ಸ್ಟಾರ್ಟರ್ ಆನ್ ಮಾಡಿ ಬಿಟ್ಟು ಹೋಗಿದ್ದೆ. ಒಳ್ಳೆ ಚೆನ್ನಾಗಿ ನೆನ್ಕೊಂಡಿದೆ. ಮರಗಳೆಲ್ಲ ಅಲ್ಲಲ್ಲೇ ತೆಂಗಿನ ಗರಿಗಳೆಲ್ಲ ಬಿದ್ದಿದ್ದಾವೆ. ಎಲ್ಲ ಗರಿಗಳೆಲ್ಲ ಬಿದ್ದಿದ್ದಾವೆ. ಹಂಗೆ ಚೆನ್ನಾಗೂ ಒಂದು ವಾರದಿಂದ ಒಳ್ಳೆ ನೀರು ಕುಡ್ದಿದ್ದಾವೆ ಮರಗಳು. ಎಲ್ಲ ಚೆನ್ನಾಗೆ ನೆನ್ಕೊಂಡಿದೆ. ಇವತ್ತು ಸದ್ಯಕ್ಕೆ ಆಟೋ ಸ್ಟಾರ್ಟರ್ ಇವತ್ತು ಒಂದಿನ ಓಡಲಿ, ಚೆನ್ನಾಗಿ ಆಟೋ ಸ್ಟಾರ್ಟರ್ ರನ್ ಆಗಲಿ. ಬೋರ್ ಚೆನ್ನಾಗಿ ರನ್ ಆದರೆ ಚೆನ್ನಾಗಿ ಇದಾಗುತ್ತೆ, ನೀರು ಚೆನ್ನಾಗಿ ಕುಡ್ಕೊಳ್ಳುತ್ತೆ. ಇನ್ನೇನು ಬೇಸಿಗೆ ನೀರು ಕೊಟ್ಟಷ್ಟು ಒಳ್ಳೆಯದು. ಬನ್ನಿ, ಕರೆಂಟು ಇನ್ನು ಆಟೋ ಸ್ಟಾರ್ಟರ್ ಇದೆ ಸದ್ಯಕ್ಕೆ. ಏನು ಸುನೀಲ್ ಯಾವಾಗಲೂ ಬರೀ ಒಂದೇ ಥರ ವಿಡಿಯೋನೇ ಹಾಕ್ತೀಯ ಅಂತ ಅಂದ್ಕೊತೀರ. ಏನು ಮಾಡಲಿ, ಬೇರೆ ಕಂಟೆಂಟ್ ಮಾಡೋ ಆಸೆ. ನಾನು ಒಬ್ಬೊಂಟಿ ಕಂಟೆಂಟ್ ಮಾಡೋದಕ್ಕೆ ಆಗಲ್ಲ. ನನ್ನ ಶ್ರೀಮತಿಯವ್ರಿಗೆ ವಿಡಿಯೋದಲ್ಲಿ ಮುಖ ತೋರ್ಸೋಕ್ಕೇ ನಾಚಿಕೆ. ಸೊ ಹಾಗಾಗಿ ನಾನು ಏನು ಅಂತ ಕಂಟೆಂಟ್ ಮೇಲೆ ತಲೆ ಕೆಡಿಸ್ಕೊಳ್ದೇ ಇರೋ ಥರ ಬರೀ ಬ್ಲಾಗ್ ಬಗ್ಗೆನೇ ಅಷ್ಟೇ ತಲೆ ಕೆಡಿಸ್ಕೊತೀನಿ. ನಾನು ಬ್ಲಾಗ್ ಮಾತ್ರನೇ ಮಾಡೋಕ್ಕೆ ನೋಡ್ತೀನಿ. ಯಾಕೆಂದರೆ ಸುಮ್ಮನೆ ಈಗ ಯಾವ್ಯಾವುದೋ ಕಂಟೆಂಟ್ ಮಾಡೋಕ್ಕೆ ಹೋಗೋದು, ಅದು ಏನೇನೋ ಆಗೋದು, ಅದೆಲ್ಲ ನನಗಿಷ್ಟ ಆಗಲ್ಲ. ನಾನು ಹೇಗಿದ್ದೀನಿ ನಾನು ಹಾಗೇ ತೋರಿಸ್ಬೇಕು ಅಂತ ಆಸೆ. ಸೊ ನಾನು ನಿಮಗೆ ಅದೇ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಏನೇನೋ ಕೆಲಸ ಮಾಡೋಣ ಅಂತ ಬೆಂಗಳೂರಿಂದ ಓಡ್ಕೊಂಡು ಬರ್ತೀನಿ. ಆದರೆ ಇಲ್ಲಿ ಅಷ್ಟು ಕೆಲಸ ಮಾಡೋಕ್ಕೆ ಒಬ್ಬನೇ ಆಗಿರೋದ್ರಿಂದ ಮಾಡೋಕ್ಕೂ ಆಗಲ್ಲ. ಆದ್ದರಿಂದ ಏನಿದೆ ರೆಗ್ಯುಲರ್ ಕೆಲಸ ಅದನ್ನೇ ಮಾಡ್ಕೊಂಡು ಹೋಗೋಣ. ತೆಂಗಿನ ಗರಿಗಳ್ನ ತೆಗೆದಾಕೋದು. ಅಯ್ಯೋ ಮರದ ಬಡ್ಡಿಗೆ ಹೋಗೋಕ್ಕೆ ಕಷ್ಟ ಆಗ್ತಿದೆ. ಮರದ ಬಡ್ಡಿಗೆ ಹೋಗೋಕ್ಕೆ ಕಷ್ಟ ಆಗ್ತಿದೆ. ಎಲ್ಲ ನೆಂದುಬಿಟ್ಟಿದೆ ಮರದ ಬಡ್ಡಿ. ಎಲ್ಲ ಅರ್ಧ ತೋಟನೇ ನೆಂದುಬಿಟ್ಟಿದೆ. ಒಂದು ವಾರಿನ ಒಳ್ಳೆ ಚೆನ್ನಾಗಿ ನೀರು ಕುಡ್ಕೊಂಬಿಟ್ಟಿದ್ದಾವೆ. ಎಲ್ಲ ನೆಂದುಬಿಟ್ಟಿದ್ದಾವೆ ಚೆನ್ನಾಗೆ. ಕಾಲಿಟ್ರೆ ಹಂಗೆ ಕಸಕ್ಕನ್ನು ಒಳಗೆ ಹೋಗ್ತಿದೆ. ಇವೆಲ್ಲ ತೆಂಗಿನ ಗರಿನ ಸೌರ ಹಾಕಬೇಕು. ಆದರೆ ಏನು ಮಾಡೋದು ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರನ್ನೋ ಬೆಳೆಸಿದ್ದೀರಾ. ನಾವು ಎಲ್ಲರ ಥರ ಅಲ್ಲ, ನಮಗೆ ಯಾವುದೇ ರೀತಿಯಾದಂಥ ಇದಿಲ್ಲ, ಅಥವಾ ಇದರಿಂದ ಏನೋ ಸಂಪಾದನೆ ಮಾಡಬೇಕು ಅನ್ನೋದಕ್ಕೋಸ್ಕರನೋ ಅಥವಾ ಬೇರೆ ಇನ್ನೇನಕ್ಕೋಸ್ಕರ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಲಿಲ್ಲ. ನನಗೆ ಯಾರದ್ದು ಇತ್ತೀಚೆಗೆ ಸ್ನೇಹಿತರು ಅಂತಿದ್ದವ್ರು ಎಲ್ಲರೂ ಬೆನ್ನಿಗೆ ಚೂರಿ ಹಾಕಿ ದೂರ ಹೋಗಿದ್ದಾರೆ. ಸೊ ಯಾರು ಇಲ್ಲದಾಗ ಅಟ್ಲೀಸ್ಟ್ ನನ್ನ ನೋವನ್ನು ಹೇಳ್ಕೊಳ್ಳೋದಕ್ಕೆ ಬೇರೆಯವ್ರ ಹತ್ರ ಹೇಳ್ಕೊಳೋದಕ್ಕೂ ನನಗಾಗಲ್ಲ. ಸೊ ನನಗೆ ನೋವು ಹೇಳ್ಕೋಬೇಕು ಅನ್ನೋ ಉದ್ದೇಶನೂ ನನಗಿಲ್ಲ, ಅಥವಾ ನಿಮ್ಮ ಹತ್ರ ಸಿಂಪತಿಯಿಂದ ವ್ಯೂಸು ಲೈಕ್ಸು ತೊಗೋಬೇಕು ಅನ್ನೋ ಉದ್ದೇಶನೂ ನನಗಿಲ್ಲ. ನನಗೇನೋ ಒಂದು ಆಸೆ ಇತ್ತು. ನನಗೆ ಇದನ್ನು ಬಿಟ್ಟು ಬೇರೆ ಹೊಸ ರೀತಿಲಿ ನನ್ನನ್ನು ನಾನು ಜಗತ್ತಿಗೆ ತೋರಿಸ್ಕೋಬೇಕು ಅನ್ನೋ ಆಸೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಅದಕ್ಕೋಸ್ಕರ ಯೂಟ್ಯೂಬಿಗೆ ಬಂದೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿನೇ 2 ವರ್ಷ ಆಗಿದೆ. ಆದರೆ ಸರಿಯಾದ ರೀತಿ ಕಂಟೆಂಟ್ ಮಾಡೋದಕ್ಕೆ ಟೈಮ್ ಕೂಡ ಬರಲಿಲ್ಲ. ಆದರೆ ಭಗವಂತ ಒಂದು ದಾರಿ ಅಂತ ತೋರಿಸ್ತಾ. ಆ ದಾರಿ ಏನಪ್ಪ ಅಂದರೆ ನನ್ನ ಜಮೀನು ಮೇಂಟೆನೆನ್ಸು. ಪ್ರತಿದಿನ ಇದ್ದು ಮಾಡೋದಕ್ಕೂ ವಾರಕ್ಕೊಂದಿನ ಮಾಡೋದಕ್ಕೂ ತುಂಬ ಕಷ್ಟ ಇದೆ. ಯಾಕೆಂದರೆ ನಾನು ಇದೊಂದು ಕೆಲಸಕ್ಕೋಸ್ಕರ ಬೆಂಗಳೂರು ಬಿಟ್ಟು ಇಲ್ಲಿಗೆ ಬರ್ತೀನಿ. ಇಲ್ಲಿ ಬಂದು ನನ್ನ ಕೆಲಸಗಳನ್ನೆಲ್ಲ ಬಿಟ್ಟು ಈ ಕೆಲಸನ ಮಾಡಿ ರೆಸ್ಟಿಗೆ ಅಂತ ಒಂದು ವಾರದಲ್ಲಿ ಒಂದಿನ ರಜೆ ಕೊಡ್ತಾರೆ. ಬಟ್ ನಾನು ಅಲ್ಲೂ ರೆಸ್ಟ್ ಅಂದರೆ ಇಲ್ಲಿ ಬಂದು ಈ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಕಾರಣ ಇಷ್ಟೇ, ಈ ಬ್ಲಾಗ್ ಮೂಲಕ ನನ್ನ ಕೈ ಎಷ್ಟು ಸಾಧ್ಯ ಅಷ್ಟು ಎಂಟರ್ಟೈನ್ ಮಾಡ್ತೀನಿ. ಇನ್ನೂ ಒಳ್ಳೊಳ್ಳೆ ಕಾನ್ಸೆಪ್ಟ್ ಮೇಲೆ ಮಾಡಿದ್ದೀನಿ. ಬಟ್ ಜೊತೇಲಿ ಕಾನ್ಸೆಪ್ಟಿಗೆ ಕೆಲಸ ಮಾಡೋದಕ್ಕೆ ಯಾರು ಹುಡುಗರು ರೆಡಿ ಇಲ್ಲ. ಎಲ್ಲ ನಾಚ್ಕೊಂತಾರೆ ನಮ್ಮ ಹಳ್ಳಿ ಕಡೆ. ಈ ಥರದ್ದೆಲ್ಲ ಎಲ್ಲರಿಗೂ ಹೊಸದಾಗಿರುತ್ತೆ. ಸೊ ದಯವಿಟ್ಟು ಏನಾದ್ರು ಸಜೆಷನ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈ ವಾರನೂ ಅಂತ ಏನು ಗರಿಗಳು ಬಿದ್ದಿಲ್ಲ, ಸಿಂಪಲ್ಲಾಗೆ ಬಿದ್ದಿದ್ದಾವೆ.
ಅವನ್ನ ಗುಡ್ಡೆ ಹಾಕೋಣ. ಈ ವಾರ ಏನು ಜಾಸ್ತಿ ಬಿದ್ದಿಲ್ಲ. ಈ ವಾರ ಏನು ಬಿದ್ದಿರೋದು ಇಷ್ಟೇ ಗರಿಗಳು. ಒಂಟಕ್ಕೆ ಗುಡ್ಡೆ ಹಾಕಿದ್ರೆ ನೋಡಿ ಇಷ್ಟಿಷ್ಟು ದಪ್ಪ ಕಾಯಿಗಳನ್ನ, ಇರುವೆಗಳು ಅದು ಇದು ರೋಗ ಬಂದು ಈ ಥರ ಉದುರೋದ್ರೆ ಕಷ್ಟಪಟ್ಟು ಮೇಂಟೈನ್ ಮಾಡ್ತೀವಿ, ಪ್ರತಿಫಲ ಅಪೇಕ್ಷೆ ಏನೂ ಇರಲ್ಲ. ಹಂಗಾಗಿ ಸ್ವಲ್ಪ ಬೇಜಾರು ಕೂಡ ಅನಿಸ್ತದೆ. ಇಷ್ಟೆಲ್ಲ ಮಾಡಿ ಏನು ಬರಲ್ವಲ್ಲ ಅದರಿಂದ ಅನ್ನೋ ಉದ್ದೇಶಕ್ಕೆ ಬೇಜಾರು ಆಗ್ತದೆ. ಏನು ಮಾಡೋದು, ಏನಾದರೂ ಮಾಡಬೇಕು ಮನುಷ್ಯ ಅನ್ನೋದನ್ನು ಅರ್ಥ ಮಾಡ್ಕೊಂಡು. ಬೆಂಗಳೂರು ಶಾಶ್ವತ ಅಲ್ಲ, ಒಂದಲ್ಲ ಒಂದಿನ ಊರಿಗೆ ಬರಲೇಬೇಕು. ಆ ಊರಿಗೆ ಬರೋದಕ್ಕೆ ಮುಂಚೆ ಊರಲ್ಲಿ ಒಂದೊಳ್ಳೆ ರೀತಿಯಾದ ಸೋರ್ಸ್ಗೆ ದಾರಿ ಮಾಡ್ಕೋಬೇಕು, ಅಷ್ಟೇ ನನ್ನ ಉದ್ದೇಶ. ಆ ಉದ್ದೇಶಕ್ಕೋಸ್ಕರನೇ ಆದಷ್ಟು ಕಷ್ಟ ಆದರೂ ಪರವಾಗಿಲ್ಲ ಬೆಂಗಳೂರಿಂದ ಇಲ್ಲಿ ತನಕ ಬಂದು ನಾನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಂದು ವಾರಿನ ಒಳ್ಳೆ ನೀರು ಕುಡಿದ್ಬಿಟ್ಟಿದೆ ಜಮೀನು. ಎಲ್ಲಿ ಕಾಲಿಟ್ರೆ ಹಂಗೆ ಪುಸುಕು ಒಳಗೆ ಹೋಗ್ತಾಯಿದೆ. ಇಲ್ಲೊಂದು ಗರಿ ಮಾತಾಡ್ತಾ ಇದೆ, ಇದನ್ನಂತ ಎಳ್ದಾಕ್ ಹೋಗ್ಬಿಡೋಣ. ಯಾಕೆ ಅಂದರೆ ಬಿಟ್ಟರೆ ಮತ್ತೆ ಬಂದಿದಾರ ನಾನೇ ಎತ್ತಾಕ್ತೀನಿ. ಬಿಟ್ಟು ಯಾಕೆ ಹೇಳಿದೆ ಗೊತ್ತಾ, ಇದು ಇಲ್ಲೇ ಬಿಟ್ಟರೆ ನೆತಾಡ್ತಾನೇ ಇರ್ತದೆ, ಮತ್ತು ನಾವು ಇಲ್ದಾಗ ಬೀಳುತ್ತೆ, ನಾನೇ ಎತ್ತಾಕಬೇಕು ಬಂದು. ಅದ್ರ ಬದಲು ಎತ್ತು ಬಿಸಾಕ್ಬಿಟ್ರೆ ಅದ್ರ ಕೆಲಸ ಮುಗೀತು. ಒಟ್ಟು ಮರನೂ ಚೆನ್ನಾಗಿರ್ತದೆ, ನೀಟಾಗಿರ್ತದೆ ನೋಡೋದಕ್ಕೆ. ಕರೆಂಟ್ ಇನ್ನೂ ಬರಲಿಲ್ಲ. ಕರೆಂಟ್ ಬಂದಮೇಲೆ ಇನ್ನೂ ಡ್ರಿಪ್ ಕೆಲಸ ಎಲ್ಲ ಇದೆ. ನೋಡಿ, ಏನು ಕೆಲಸ ಇಲ್ಲ ಅಂತ ಊರಿಗೆ ಬರ್ತೀನಿ. ಯಾವಾಗ ಬಂದರೂ ಕೆಲಸಗಳು ಇದ್ದೇ ಇರ್ತವೆ. ನೋಡಿ, ಈ ಗಿಡ ಈಗ ಚೆನ್ನಾಗಿ ನೀರು ಬಿಟ್ಟಿರತ್ತೆ, ಈ ಥರ ಬರುತ್ತೆ. ಬಟ್ ಇದನ್ನು ಆದಷ್ಟು ಕಿತ್ತಾಕ್ಬೇಕು, ಯಾಕೆಂದರೆ ಇದು ತುಂಬ ದೊಡ್ಡದಾಗೆ ಮರದ ಥರ ಅಳ್ಕೊಬಿಡುತ್ತೆ. ಇದು ಕಿತ್ಬಿಟ್ಟು ಇಲ್ಲೇ ಹಾಕೋಣ ಬೇಡ, ಯಾಕಂದ್ರೆ ಗೊಬ್ಬರ ಆಗುತ್ತೆ ಮರಕ್ಕೆ. ನೋಡಿ, ಅವು ಎಷ್ಟು ಗಿಡಗಳಿದ್ದಾವೆ, ಒಂದು ಗಿಡ ಹತ್ತಿದ್ರೆ ಎಷ್ಟು ಗಿಡ ಹುಟ್ಟುತ್ತವೆ ಇಲ್ಲಿ. ಎಳಸಲ್ಲೇ ನೋಡಿ ಕಿತ್ತಾಕಿದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಅವೇ ದೊಡ್ಡ ಮರದ ಥರ ಬೆಳೆದ್ಬಿಡ್ತವೆ. ಆಮೇಲೆ ಇದ್ರ ಕೆಳಗಡೆ ಕಾಯಿ ಬಿದ್ದರೆ ತಗೊಳೋದು ಕಷ್ಟ, ಕಾಯಿ ಕೆಡವೋದು ಕಷ್ಟ. ಹಂಗಾಗಿ ಅವಾಗಲೇ ಈ ಥರ ಕಿತ್ತಾಕಬೇಕು. ಇವೇ ಕೆಲಸಗಳು ನಾನು ಮಾಡೋದು ಇಲ್ಲಿ ಬಂದರೆ. ನೋಡಿ, ಅವು ಎಷ್ಟು ಗಿಡ ಇರ್ತವೆ ಗೊತ್ತಾ. ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂದ್ರೂ ಕಷ್ಟ ಆಗುತ್ತೆ ಈ ಥರ ಇದ್ದಾಗ. ಮನೆ ಇನ್ನು ಯಾವ್ಯಾವ ಗಿಡದ ಹತ್ರ ಮರದ ಹತ್ರ ಈ ಥರ ಇದೆ ನೋಡೋಣ. ಎಲ್ಲೂ ಅಷ್ಟಿಲ್ಲ ನೋಡಿ, ಅವ್ರು ದೊಡ್ಡವಾಗ್ಬಿಟ್ಟಿದೆ. ಈ ಥರ ದೊಡ್ಡದಾಗುತ್ತೆ, ಅದನ್ನು ಕಡ್ದಾಕಬೇಕು. ಸಣ್ಣ ಗಿಡಗಳಲ್ಲೇ ಕಿತ್ತ ಹಾಕಿದ್ರೆ ಆ ಕಡೆ ಈ ಕಡೆ ಎರಡು ಜೋತ್ ಇದ್ದಾವೆ. ಗೆದ್ದಿಡ್ತಾ ಇದೆ. ಈ ಗೆದ್ದಲಿನ ನೋಡ್ರಿ, ಈ ಗಿಡಗಳು ನೋಡ್ರಿ. ಕೈಲಿ ಕೀಳೋದು ಬಹಳ ಕಷ್ಟ, ಕೈಯೆಲ್ಲ ಉರಿ ಬೀಳ್ತವೆ. ನೋಡ್ರಲ್ಲ ಅವು ಎಷ್ಟು ಗಿಡ ಇದೆ, ಒಂದೇ ತಾಳೆ.
ಹಿಂಗಿದ್ರೆ ಹೆಂಗೆ ಕೆಲಸ ಮಾಡೋದು? ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಂಥ ಟೈಮ್ ಬಂತು. ತಗೊಂಡೋಗಿದ್ದ ಪೈಪ್ಗಳನ್ನ ನೀರು ಬಿಟ್ಟು ವಾಪಸ್ ತಗೊಂಡೋಗಿ ಅಲ್ಲಿಗೆ ಇಟ್ಟು ನಾನು ಇನ್ನು ಬೆಂಗಳೂರು ಕಡೆ ಹೊರಡಬೇಕು. ಮೊಬೈಲೆಲ್ಲ ಅಷ್ಟು ಚಾರ್ಜ್ ಇಲ್ಲ, ಇನ್ನು ಬ್ಲಾಗ್ ಶೂಟ್ ಮಾಡೋವಷ್ಟು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.